ಜೊತೆ ಕ್ಷಮೆ ಕೇಳಿದ್ದಾರೆ ಸೆಂಟ್ರಲ್ ಬಿಜೆಪಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಹಾಗಾದ್ರೆ ನನಗೆ ಕನ್ನಡ ಮಾತಾಡೋಕೆ ಆಗ್ತಾ ಇಲ್ಲ, ಕನ್ನಡಿಗರ ಬಳಿ ಕ್ಷಮೆ ಕೇಳಿದ ಅಮಿತ್ ಶಾ. ಸೊ ನನಗೆ ಕನ್ನಡ ಮಾತನಾಡೋದಕ್ಕಾಗೋದಿಲ್ಲ ಅಥವಾ ಆಗ್ತಾ ಇಲ್ಲ. ಕನ್ನಡ ಭಾಷೆ ಮಹಾನ್ ಭಾಷೆ. ಯಾರು ಹೇಳ್ತಾ ಇರೋದು ಇದು? ಕನ್ನಡದಲ್ಲಿ ಮಾತಾಡದೆ ಇರೋದಕ್ಕೆ ಕ್ಷಮೆ ಇರಲಿ. ಕರ್ನಾಟಕದಲ್ಲಿ ಮೊಸರು ಪ್ಯಾಕೆಟ್ ಮೇಲೆ ದಹಿ ಬಂದಾಗ ಈ ತರಹದೊಂದು ಹೇಳಿಕೆ ಬರಲಿಲ್ಲ ಮಹಾನು ಅನ್ನೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಷಣ. ಕರ್ನಾಟಕದ ಕನ್ನಡಿಗರಿಗೂ ಹಿಂದಿ ಏರಿಕೆ ಆಗ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲೂ ಕೂಡ ಈ ತರಹದ ಹೇಳಿಕೆ ಬಂದಿರಲಿಲ್ಲ. ಬಿಜಿಎಸ್ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಮಾತನಾಡಿರುವಂತಹದ್ದು 2 ವಾರದ ಹಿಂದೆ ಚೆನ್ನೈ ಪ್ರವಾಸ ಕೈಗೊಂಡಾಗ ಇದೇ ರೀತಿ ತಮಿಳಿಗರ ಕ್ಷಮೆ ಕೇಳಿದ್ದ ಅಮಿತ್ ಶಾ. ಓದ್ ಕಡೆಲೆಲ್ಲ ಇದೇ ಹೇಳೋದು. ಆಯಾಯ ಭಾಷೆಯನ್ನ ಸಮರ್ಥಿಸಿಕೊಳ್ಳೋದು ಅದು ತಪ್ಪಲ್ಲ ಬಿಡಿ. ತಮಿಳು ಮಾತಾಡೋಕೆ ಆಗ್ತಾ ಇಲ್ಲ, ಕ್ಷಮೆ ಇರಲಿ ಎಂದಿದ್ದ ಶಾ. ಆಗ ಕನ್ನಡದ ವಿಚಾರದಲ್ಲಿ ಹಿಂದೆ ಕ್ಷಮೆ ಯಾಕೆ ಕೇಳಿಲ್ಲ ಎಂಬ ಟೀಕೆ ವ್ಯಕ್ತವಾಗಿತ್ತು. ಕನ್ನಡಿಗರ ಕ್ಷಮೆ ಕೇಳಿ ಟೀಕಾಕಾರರಿಗೂ ಕೂಡ ಅಮಿತ್ ಶಾ ಟಕ್ಕರ್ ಕೊಟ್ಟಿದ್ರು. ಕನ್ನಡಿಗರ ಕ್ಷಮೆ ಕೇಳಿದ ಅಮಿತ್ ಶಾ, ನಿಜಕ್ಕೂ ಕೂಡ ಇದು ಸ್ವಾಗತಾರ್ಹ ವಿಚಾರ. ನನಗೆ ಕನ್ನಡ ಮಾತಾಡೋದಕ್ಕಾಗಲ್ಲ, ಕೈ ಮುಗಿದು ನಿಮ್ಮ ಜೊತೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಹಿಂದೆ ತಮಿಳುನಾಡಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕಳೆದ ವಾರ ಅಲ್ಲೂ ಕೂಡ ನೋಡಿ, ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ 3 ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಭಾಷೆಗೆ ಹೆಚ್ಚು ಮಹತ್ವ ಕೊಡುವಂತಹ ರಾಜ್ಯ ಅನ್ನೋದಿದ್ರೆ ಅದು ಕರ್ನಾಟಕ ಅಗ್ರಗಣ್ಯ. ಕಾರಣ ನಮ್ಮ ಭಾಷೆಯನ್ನು ನಾವು ನಮ್ಮ ಭಾವನೆ ಅನ್ಕೊಂಡಿದ್ದೀವಿ, ಅದು ನಮ್ಮ ಎಮೋಷನಲ್ ಅಂತ ಹೇಳಿ ನಾವೇ ಘೋಷಣೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕನ್ನಡಿಗರ ಮನಗೆಲ್ಲುವಂತಹ ಸೂತ್ರಗಳ ಪೈಕಿ ಭಾಷೆಯನ್ನು ಸಮರ್ಥಿಸಿಕೊಳ್ಳೋದು ಅದು ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತು. ಬಹಳಷ್ಟು ಅದ್ಭುತವಾದಂಥ ಪ್ರಯೋಗ ಅನ್ನೋದು ಅವ್ರಿಗೆ ಗೊತ್ತು. ಕನ್ನಡಿಗರ ಮನೋಮಂದಿರದಲ್ಲಿ ಮಾತಾಗಬೇಕು ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನು ಹೊಗಳಬೇಕು. ಎಲ್ಲರೂ ಹೊಗಳೋದು ಕನ್ನಡಿಗರಿಗೆ ಇಷ್ಟ ಆಗಲ್ಲ, ಅದು ತಿಳ್ಕೊಳ್ಳಿ. ಎಲ್ಲರೂ ಹೊಗಳೋದು ಕನ್ನಡಿಗರಿಗೆ ಇಷ್ಟ ಆಗಲ್ಲ. ಯಾರು ಹೊಗಳಬೇಕು ಅನ್ನೋದು ಕನ್ನಡಿಗರಿಗೆ ಗೊತ್ತಿದೆ. ಕನ್ನಡದ ಭಾಷೆಯ ಬಗ್ಗೆ ತಿಳುವಳಿಕೆ ಇರುವ, ಕನ್ನಡವನ್ನು ಪ್ರಾಮಾಣಿಕವಾಗಿ ಗೌರವಿಸುವ ಮತ್ತು ನೋಡಿ, ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯ ವಿಚಾರವಾಗಿ ಯಾವೊಬ್ಬ ಬಿಜೆಪಿ ಕೇಂದ್ರದ ನಾಯಕರು ಅದರ ವಿರುದ್ಧ ಮಾತನಾಡಿಲ್ಲ. ಮೊಸರಿನ ಸ್ಯಾಚೆಟ್ನಲ್ಲಿ ಅರ್ಥಾತ್ ಅದರ ಪ್ಯಾಕೆಟ್ನಲ್ಲಿ ದಹಿ ಅಂತ ಬಂತು, ಅದು ಎಲ್ಲ ರಾಜ್ಯಗಳಿಗೂ ಕೂಡ ಅದೇ ವಿತರಣೆ ಆಯಿತು. ಕರ್ನಾಟಕದವರಿಗೆ ಮೊಸರು ಮಾತ್ರ ಗೊತ್ತಿರುವಂತಹದ್ದು, ನಾವು ಯಾಕೆ ದಹಿ ಅಂತ ಹೇಳಬೇಕು? ನಮಗೆ ಯಾವ ಕರ್ಮ, ನಮಗೆ ಯಾವ ದರ್ದ ಹೇಳಿ? ಹಿಂದಿ ಭಾಷೆಯನ್ನು ನಮ್ಮ ಬಾಯಿಗಳಲ್ಲಿ ಉಚ್ಚಾರ ಮಾಡುವಂತೆ ಪ್ರೇರೇಪಿಸುವಂತಹ ಒಂದು ಸ್ಯಾಚೆಟ್ ಇದ್ರೆ ಅದು ದಹಿ ಸ್ಯಾಚೆಟ್ ಆಗಿತ್ತು. ಆ ಸಂದರ್ಭದಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿತ್ತು. ಆಗ ಕೇಳಲಿಲ್ವಲ್ಲ ಕ್ಷಮೆನಾ? ಸುಮ್ಮನೆ ಒಂದು ಕಾಟಾಚಾರಿಗೆ ಕ್ಷಮೆ ಕೇಳೋದಾದ್ರೆ ಕನ್ನಡಿಗರು ಅದನ್ನು ಒಪ್ಕೊಳ್ಳೋಕೆ ತಯಾರಿದಾರ? ಈ ಅರ್ಥದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಕನ್ನಡ ಭಾಷೆ ಮಹಾನ್ ಭಾಷೆ, ಇದು ಅಮಿತ್ ಶಾ ಹೇಳಿರುವಂತಹದ್ದು. ಕನ್ನಡದಲ್ಲಿ ಮಾತಾಡದೆ ಇರೋದಕ್ಕೆ ಕ್ಷಮೆ ಇರಲಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಷಣ. ನೆಲಮಂಗಲದಲ್ಲಿ ಬಿಜಿಎಸ್ ಆಸ್ಪತ್ರೆ ಉದ್ಘಾಟನೆಯ ಸಂದರ್ಭ ಶಾ ಭಾಷಣ ಮಾಡಿದ್ರು. 2 ವಾರದ ಹಿಂದೆ ಚೆನ್ನೈ ಪ್ರವಾಸ ಕೈಗೊಂಡಾಗಲೂ ಕೂಡ ಇದೇ ರೀತಿ ತಮಿಳಿಗರ ಕ್ಷಮೆ ಕೇಳಿದ್ದ ಅಮಿತ್ ಶಾ. ತಮಿಳು ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಕ್ಷಮೆ ಇರಲಿ ಎಂದಿದ್ದ ಶಾ. ಆಗ ಕನ್ನಡದ ವಿಚಾರದಲ್ಲಿ ಹಿಂದೆ ಕ್ಷಮೆ ಯಾಕೆ ಕೇಳಲಿಲ್ಲ ಅನ್ನುವಂತಹ ಟೀಕೆಗಳು ಕೂಡ ಎದುರಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಕನ್ನಡಿಗರ ಕ್ಷಮೆ ಕೇಳಿ ಟೀಕಾಕಾರರಿಗೆ ಈಗ ಟಕ್ಕರ್ ಕೊಟ್ಟಂತೆ ಕ್ಷಮೆಯನ್ನು ಕೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. कन्नड़ भाषा सबसे पहले मैं आप सभी से महान कन्नड़ भाषा में नहीं बोल पाता हूं, इसके लिए आपकी क्षमा मांगकर मेरी बात की शुरुआत करता हूं. ಆರಂಭದಲ್ಲಿ ಭವ್ಯವಾಗಿರತಕ್ಕಂತ ಕನ್ನಡ ಭಾಷೆಯಲ್ಲಿ ನಿಮ್ಮ ಜೊತೆ ಮಾತನಾಡಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.